ಹುಬ್ಬಳ್ಳಿನಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದಿದೆ. ಸುಜಾತ ಅಂತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ SIR ನಡೀತಾ ಇರಬೇಕಾದ್ರೆ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರ ಮ್ಯಾಪಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ BLOಗಳು ಬ್ಲಾಕ್ ಲೆವೆಲ್ ಆಫೀಸರ್ಸ್ಗಳು ಹೋಗ್ತಾ ಇರಬೇಕಾದ್ರೆ BLA 2ಗಳಿಗೂ ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಅಂತ ಸಂದರ್ಭದಲ್ಲಿ ಸುನಂದ ಅಂತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ನಮ್ಮ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಮಾಡಿ ಆದ್ರೆ ಉಲ್ಟಾ ನಮ್ಮ ಕಾರ್ಯಕರ್ತರ ಮೇಲೆ ಪೊಲೀಸ್ FIR ಅನ್ನು ರಿಜಿಸ್ಟರ್ ಮಾಡಿ ಪೊಲೀಸ್ ಅಧಿಕಾರಿಗಳು ಹಿನ್ನೆಲೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಈ ಕಾಂಗ್ರೆಸ್ಸಿಗರ ಮಾತನ್ನ ಕಟ್ಕೊಂಡು ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇದರ ಪರಿಣಾಮ ಸುಜಾತ ಮತ್ತು ಕುಟುಂಬದ ಸದಸ್ಯರನ್ನ ಅರೆಸ್ಟ್ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಇವತ್ತು ಹಲ್ಲೆ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನ ಖಂಡಿಸ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೆಸರನ್ನ ತೆಗೆದುಕೊಳ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಲಾದ್ರೂ ಎಚ್ಚೆತ್ತುಕೊಂಡು, ಯಾಕಂದ್ರೆ ಗೃಹ ಸಚಿವರು ಒಂದು ರೀತಿ ಅಸಹಾಯಕರಾಗಿದ್ದಾರೆ. ಅವ್ರಿಗೆ ಇನ್ನೂ ಕೂಡ ಇದ್ರ ಮಾಹಿತಿ ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ ನನಗೆ. ಇದರಲ್ಲೂ ಕೂಡ ರಾಜಕಾರಣವನ್ನ ಬೆರೆಸ್ದೇನೆ ಆ ದಲಿತ ಮಹಿಳೆಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ಅದು ಬಿಜೆಪಿ ಕಾರ್ಯಕರ್ತರಾಗ್ಲಿ ಇನ್ಯಾರಾಗ್ಲಿ, ಮಹಿಳೆನೇ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತತ್ಕ್ಷಣ ಇಂಥ ನಾಲಾಯಕ ಅಧಿಕಾರಿಗಳ ವಿರುದ್ಧ ಕ್ರಮನ ಕೈಗೊಳ್ಳಬೇಕು.